ಸಾಧ್ಯವಿಲ್ಲ ಸಾಹುಕಾರ, ಸಾಧ್ಯವಿಲ್ಲ. ಈ ಅರ್ಜುನ್ ಜೀವಂತವಾಗಿರುವವರೆಗೂ ನನ್ನ ಕೃಷ್ಣನ ಆಸ್ತಿಯನ್ನು ಪಡೆಯುವುದಕ್ಕೆ ನಿನ್ನಿಂದಲೂ ಸಾಧ್ಯವಿಲ್ಲ, ಆ ನಿಮ್ಮಪ್ಪನಿಂದಲೂ ಸಾಧ್ಯವೇ ಇಲ್ಲ. ನನ್ನ ಅನುಮತಿ ಇಲ್ಲದೆ ನನ್ನ ಮನೆಗೆ ಬಂದು ನನಗೆದುರಾಗಿ ಮಾತನಾಡಿದ ನೀನಾರಲೇ? ಸತ್ಯ, ಧರ್ಮ, ನ್ಯಾಯ, ನೀತಿಯನ್ನೇ ಮರೆತು ಮಾತನಾಡುವ ನಿನ್ನಂತ ಕೊಪ್ಪಿನ ಕೋಣಗಳ ಮನ ಇಳಿಸಲು ಬಂದಿರುವ ಇವನ ಅಳಿಯ ಅರ್ಜುನ. ಮುಚ್ಚು ಬಾಯಿ ಮದಾಂಧ. ಈ ಮತ್ತಿಗೆಯ ಸೊಕ್ಕಿನಲ್ಲಿ ಬಡವರ ಮೇಲೆ ದಬ್ಬಾಳಿಕೆ ಮಾಡಿ ಒಬ್ಬ ರಾಷ್ಟ್ರೀಯನ್ನು ಪಡೆಯಲಿಕ್ಕೆ ನಿನಗೆ ನಾಚಿಕೆಯಾಗುವುದಿಲ್ಲವೇ ಜನ್ಮಕ್ಕೆ? ಎದಲೇ ಸಾಹುಕಾರ, ಏನು ಅರಿಯದ ನನ್ನ ಕೃಷ್ಣನ ಹೊಲದಲ್ಲಿ ರಸ್ತೆ ನಿರ್ಮಿಸಲು ಗುಂಡಾಗಳನ್ನು ಬಿಟ್ಟಿರುವಂತೆ? ಅದು ನನ್ನ ಕಂಪನಿಗೆ ಅವಶ್ಯವಿರುವ ಜಾಗವಿದೆ, ಅದಕ್ಕೆ. ಅವಶ್ಯವಿದ್ದರೆ ಹೇಳದೆ ಕೇಳದೆ ಒಬ್ಬ ರಾಶಿಯನ್ನು ಪಡೆಯುವುದಕ್ಕೆ ಆ ಹೊಲವೇನು ನಿಮ್ಮಪ್ಪನದ? ಅದನ್ನು ಕೇಳಲಿಕ್ಕೆ ನೀನೇರಲೇ? ಈ ನಾರನ್ನು ಕತ್ತರಿಸಿ ಕೇಳುವವರ ಗಂಟಲನ್ನು ಕಿತ್ತು ಬಿಸಿ ನತ್ತಳವನ್ನು ಕುಡಿಯಲು ಬಂದಿರುವ ನಿನ್ನ ಪಾಲಿನ ಯಮಧರ್ಮ. ತನ್ನ ಸಾಲನ್ನೇ ಬೆನ್ನು ಕಟ್ಟಿಕೊಂಡಿರುವ ಈ ಮಹೇಂದ್ರನಿಗೆ ಯಾರ ಭಯವೂ ಇಲ್ಲ. ಇವನು ಮರಣವನ್ನೇ ಮೀರಿ ನಿಂತ ಮೃತ್ಯುಂಜಯ. 6 ಕೋಟಿ ಆಯುಷ್ಯ ಪಡೆದು ರಾವಣನೇ ಉಳಿದಿಲ್ಲ ಈ ಜಗದಲ್ಲಿ. ಯಕಚಿತ್ ನರ ಮಾಂಸದ ಕೊಂಡಿ ನೀನು. ನಿನ್ನಂತ ಮೋಸಗಾರನ ಸಾವೇನು ಮಹಾ. ನಾವಿಲ್ಲಿಗೆ ಬಂದಿದ್ದು ಮೊದಲು ನನ್ನ ಆಸ್ತಿಯ ಸರಿಯ ಬರಬೇಡ ಅಂತ ಎಚ್ಚರ ಸಲಿಕ್ಕೆ. ಎಚ್ಚರ ಎಂಬ 3 ಅಕ್ಷರದ ವಜ್ರ ಸಿಂಹಾಸನದ ಮೇಲೆ ಕುಳಿತು ಈ ನಾಡಿನ ಜನರನ್ನು ನನ್ನ ಅಳತೆಗಳನ್ನಾಗಿ ಮಾಡಿಕೊಂಡಿರುವ ನನಗೆ ಎಚ್ಚರ ಕೊಡ್ತೀನಿ ಹುಚ್ಚ. ನಿಮ್ಮ ಚಾಸ್ತಿಗಳನ್ನೇ ಪಾರ್ಸಲ್ ಮಾಡುವ ಈ ಫೇಸ್ ರಾಜನಿಗೆ ನೀನು ಟೇಪ್ ಮಾಡಲು ಬಂದರೆ ಈಗಲೇ ನನ್ನ ಕೇಸ್ ಫೈಲ್ ಇರುತ್ತದೆ. ನೀನು ಎಚ್ಚರ. ಕಚಡ ರೌಡಿ ಮಹೇಂದ್ರ, ಈ ಊರಿಗೆ ನಾನೇ ಧನವಂತನೆಂದು ದೌರ್ಜನ್ಯದಿಂದ ನಿನ್ನ ದರ್ಪ ತೋರಿಸಬೇಡ. ಏಕೆಂದರೆ ಆ ಸರ್ಪ ಕಾವಲಿನ ಮಹಾಭಾರತದ ದುರ್ಯೋಧನ ಪಾಂಡವರ ರಾಜ್ಯ ಪಡೆದು ಏಕ ಚಕ್ರಾಧಿಪತಿಯಾಗಬೇಕೆಂಬ ಆಸೆಯಿಂದ ಅವರಿಂದ ತನ್ನ ತೊಡೆಯನ್ನೇ ಮುರಿಸಿಕೊಂಡ. ಅದೇ ರೀತಿ ನಿನ್ನ ಆಸೆಯು ಕೂಡ ಇದೇ ರಸ್ತೆಗೆ ಮುಂದುವರೆದರೆ ನಾನು ನಿನ್ನ ತೊಡೆ ಮುರಿಯಬೇಕಾಗುತ್ತದೆ. ನೀನು ಎಚ್ಚರ. ಅಂದು ಕುರುಕ್ಷೇತ್ರದ ಸಂಧಾನಕ್ಕೆ ಆ ಕೃಷ್ಣ ಹೋಗಿದ್ದ. ಈ ಭೂಕ್ಷೇತ್ರದ ಸಂಧಾನಕ್ಕೆ ಈ ಕೃಷ್ಣ ಬಂದಿದ್ದಾರೆ. ಆ ಕೌರವನಂತೆ ನೀ ಒಪ್ಪದಿದ್ದರೆ ಹಿಂದೆ ನಿನ್ನ ದೇಹ ಇಬ್ಬರವಾಗುವುದು ಖಂಡಿತ. ಅದಕ್ಕಿಂತ ಪೂರ್ವದಲ್ಲಿ ನನ್ನ ಸೇಡೆಂಬ ಎಡೆತಿ ನಿಮ್ಮನ್ನು ಕಚ್ಚಿ ಸಾಯಿಸದೆ ಬಿಡಲಾರ. ಆ ನಿನ್ನ ಘಟ ಸರ್ಪದ ಅಲ್ಲನ್ನೇ ಕಿತ್ತು ಉಳಿಸಲು ಬಂದಿದ್ದಾನೆ ಈ ಮಲ್ಲರ ಮಲ್ಲ ಅರ್ಜುನ. ಮಹೇಂದ್ರ ಕೇಳು, ನಾ ಕೈ ಎತ್ತಿದರೆ ಕೆರಳಿದ ಸರ್ಪ, ಕಾಲು ಕಿತ್ತಿದರೆ ಕಾಲು ಕೆದರಿದ ಹುಲಿ. ಮರ್ಯಾದೆಯಿಂದ ನೀನೇ ತಿಳಿದುಕೊಂಡು ನನ್ನ ಕೃಷ್ಣನ ಹೊಲದ ತಂಟೆ ಬಿಟ್ಟು ಬಿಡು. ಇಲ್ಲದಿದ್ದರೆ ನಾ ಹಿಡಿದಿದ್ದ ಆಟವನ್ನು ಗುರಿ ಸಾಧಿಸಲು ಮುಂದಾದರೆ ನಿನ್ನನ್ನು ಅದೇ ರಣರಂಗದಲ್ಲಿ ಆ ಕುರುಕ್ಷೇತ್ರದ ಕೃಷ್ಣಾರ್ಜುನರಂತೆ ಈ ಕಲಿಯುಗದ ಕೃಷ್ಣಾರ್ಜುನರು ನಿನ್ನ ಜೊತೆ ನಿನ್ನ ಸೈನ್ಯ ಬಲವನ್ನು ನೆಲಸಮ ಮಾಡಿ ನಿನ್ನ ಪಾಪದ ರಕ್ತದಿಂದ ಈ ಭೂತಾಯಿಯನ್ನು ತೋರಿಸದಿದ್ದರೆ ನಾವು ಕಲಿಯುಗದ ಕೃಷ್ಣಾರ್ಜುನರೇ ಅಲ್ಲ. ನೆನಪಿರಲೇ. ಹಣದಿಂದ ಇಡೀ ನಾಡನ್ನೇ ನಡೆಸಬಲ್ಲ ಈ ಪ್ರಚಂಡ ಮಹೇಂದ್ರನಿಗೆ ಇನ್ನು ನನ್ನ ತಾಕತ್ತೇನಂತ ನಿನಗಿನ್ನೂ ಗೊತ್ತಿಲ್ಲ. ಹಾಗಿದ್ದರೆ ಆ ರಸ್ತೆಗಾಗಿ ಅಲ್ಲಿ ನಡೆಯಲಿ ನಮ್ಮ ಈ ಕುಸ್ತಿಯ ಕಡ. ಕೃಷ್ಣಾರ್ಜುನರು ಮಾಡಿದ ಚಾಲನೆ ಹೋಗುದರೆ ನಿನ್ನ ಹೆಣ ಬೀಳಬೇಕಾಗುತ್ತದೆ. ಹುಷಾರ್ ಅರ್ಜುನ, ನಡೆ ಹೋಗೋಣ. ಚಿಡಗಳು
ಸಭಾಪತಿ. ಬಂದು ಯಪ್ಪ ಸಭಾಪತಿ, ನಾ ನಿದ್ದೆ ಮಾಡಿಕೆ ಅಂತ ಹೇಳಿದ ನಿಮಗ ಅವ್ರಿಗೆ ಗುಂಡಾಕ್ರಿ ಸಟನ್ನಂತ ಗುಂಡು ಹಾಕಿ ಅವರನ್ನ ಹತ್ತರ ಹರಿಸಬೇಕೆಂದರೆ ಒರಿಜಿನಲ್ ಬಂದು DC ಆಫೀಸ್ಗೆ ಹೋಗುತ್ತಲೇ ಏನು ಮಾಡಿದ್ಲೆ ಮರಿಯ